ಇನ್ನು ಇದೇ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನ ಹೂತಿಟ್ಟ ಪ್ರಕರಣ ನಟ ಪ್ರಕಾಶ್ ರಾಜ್ ಮೊದಲ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನ ಹೂತಿಟ್ಟ ಪ್ರಕರಣ ನಟ ಪ್ರಕಾಶ್ ರಾಜ್ ಪ್ರಥಮ ಪ್ರತಿಕ್ರಿಯೆ ಇದು. ನಟ ಪ್ರಕಾಶ್ ರಾಜ್, ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ, ನಿಮ್ಮ ಮಾತಿನ ಮೇಲೆ ಭರವಸೆ ಇದೆ, ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇದೆ ಅಂತ ಅರ್ಥ. ಆದರೆ ಈ ದಾರುಣ ಹಂತಕರನ್ನ, ಅತ್ಯಂತ ಪೈಶಾಚಿಕ ಕೃತ್ಯ ಮಾಡಿರೋ ಈ ಹಂತಕರನ್ನ, ಅವರನ್ನ ಕಾಪಾಡುತ್ತಿರುವ ಹೀನ ರಾಕ್ಷಸರನ್ನು ನಂಬುವ ಹಾಗಿಲ್ಲ. ದಯವಿಟ್ಟು ತನಿಖೆ ವಿಳಂಬವಾಗಿ ಸಾಕ್ಷ್ಯಾಧಾರಗಳು ನಾಶವಾಗದಂತೆ ತುರ್ತು ಕ್ರಮ ತೆಗೆದುಕೊಳ್ಳಿ. SIT ರಚನೆ ಮಾಡಿ. ಯಾವುದೇ ಮುಲಾಜು ಬೇಡ, ಮೀನಾಮೇಷ ಬೇಡ. ಇವರಿಗೆ ದಾರಿ ತಪ್ಪಿಸಿದ ಅಧಿಕಾರಿಗಳ ಮೇಲೆ ತೀವ್ರವಾದ ಕ್ರಮವನ್ನು ತೆಗೆದುಕೊಳ್ಳಿ. ನಟ ಪ್ರಕಾಶ್ ರಾಜ್ ರಿಯಾಕ್ಟ್ ಮಾಡಿರುವಂತಹದ್ದು, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಹಲವು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪರವಿರೋಧ ಚರ್ಚೆಗಳು ಶುರುವಾಗಿದೆ. ಸಾಮಾಜಿಕ ಸಂಘಟನೆಗಳು ಮುನ್ನೆಲೆಗೆ ಬಂದು ಕೆಲ ರಾಜಕೀಯ ಪಕ್ಷಗಳು ಕೂಡ SIT ರಚನೆಯಾಗಬೇಕು, ಈ ತನಿಖೆ ಪ್ರಾರಂಭ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಿರ್ಬೇಕಾದ್ರೆ ಪ್ರಕಾಶ್ ರಾಜ್ ರವರದ್ದು ಅವರದ್ದೇ ಆದಂತಹ ಒಂದು ವೈಯಕ್ತಿಕ ಅಭಿಪ್ರಾಯ ಇದು. ಸಿದ್ದರಾಮಯ್ಯನವರ ಜೊತೆ ಹೇಳ್ತಾರೆ, ಸಿದ್ದರಾಮಯ್ಯನವರೇ ನಿಮ್ಮ ಮೇಲೆ ನಮಗೆ ಭರವಸೆ ಇದೆ, ನಿಮ್ಮ ಮೇಲೆ ನಮಗೆ ಭರವಸೆ ಇದೆ, ಆದರೆ ಆ ಹಂತಕರ ಮೇಲೆ ನಮಗೆ ನಂಬಿಕೆ ಇಲ್ಲ. ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಆ ಹಂತಕರ ಮೇಲೆ ನಮಗೆ ನಂಬಿಕೆ ಇಲ್ಲ. ಅದರ ಒಳಾರ್ಥಗಳನ್ನು ಗಮನಿಸುವಾಗ ನೀವು ವಿಳಂಬ ಮಾಡಿದಷ್ಟು ಹಂತಕರು ಸಾಕ್ಷಿ ನಾಶವನ್ನ ಮಾಡಬಹುದು, ನೀವು ವಿಳಂಬ ಮಾಡಿದಷ್ಟು ಹತ್ಯೆಗೆ ಸಂಬಂಧಪಟ್ಟ ಕೆಲವೊಂದು ದಾಖಲೆಗಳನ್ನು ನಾಶ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. SIT ರಚನೆ ಮಾಡೋದಕ್ಕೆ ವಿಳಂಬ ಮಾಡಬೇಡಿ. ಯಾಕೆ ಮೀನಾಮೇಷ ಎಣಿಸ್ತೀರಿ? ಸಾಕ್ಷಿದಾರ ಬಂದಿದ್ದಾನೆ, ಸಾಕ್ಷಿದಾರ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದ, ಸಾಕ್ಷಿದಾರ ಹೆಣಹೂತ ಜಾಗಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾನೆ, ಪೊಲೀಸರ ಭದ್ರತೆ ರಾಜ್ಯದಲ್ಲಿ ಇದೆ. ಇನ್ಯಾಕೆ ತಡ? SIT ತನಿಖೆ ವಿಳಂಬ ಯಾಕೆ? FIR ದಾಖಲಾಗಿದೆ, ಸಂಬಂಧಪಟ್ಟಂತಹ ತನಿಖೆ ಆಗೋದಕ್ಕೆ ಯಾವ ಅಡೆತಡೆಗಳು ಕೂಡ ಇಲ್ಲ. ಆದರೆ ಒಂದು ಅಡೆತಡೆ ಇದೆ. ಅದೇನಂತ ಹೇಳಿದ್ರೆ, ಒಂದು ಸಂದೇಶ ಹರಿದಾಡ್ತಾ ಇದೆ. ಈ ವ್ಯಕ್ತಿ ಹೂತು ಹಾಕಿದ ಜಾಗ ತೋರಿಸಿದ ನಂತರ ತಲೆಮರೆಸ್ಕೊಂಡು ಹೋಗ್ತಾನಂತೆ. ಏನ್ ಬ್ಲ್ಯಾಕ್ ಮ್ಯಾಜಿಕ್ ಹಿಡ್ಕೊಂಡವನ್ ಭೀಮಾ? ಸೊ ಪ್ರಕಾಶ್ ರಾಜ್ ಪ್ರಥಮ ರಿಯಾಕ್ಷನ್ ಇದು. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ನಮಗೆ ಅಪಾರವಾದ ನಂಬಿಕೆ ಭರವಸೆಗಳಿದ್ದಾವೆ, ಆದರೆ ಹಂತಕರ ಮೇಲೆ ಭರವಸೆಗಳಿಲ್ಲ. ವಿಳಂಬ ಮಾಡಿದಷ್ಟು, SIT ರಚನೆ ಲೇಟ್ ಆದಷ್ಟು ಹಂತಕರು ಸಾಕ್ಷಿ ನಾಶಪಡಿಸೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ, ಯಾವುದೇ ಪ್ರಭಾವಿಗಳ ಪ್ರಭಾವಕ್ಕೆ ಮಣಿಯದೆ ಆದಷ್ಟು ಬೇಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿ, ಆ ರಚನೆಯಾಗಲ್ಪಟ್ಟ ಟೀಮಿನಿಂದ ತನಿಖೆ ಪ್ರಾರಂಭಗೊಳ್ಳಲಿ. ಆ ಸಾಕ್ಷಿದಾರನ ಸಮ್ಮುಖದಲ್ಲೇ ಹೆಣಹೂತ ಪ್ರಕರಣ, ಆ ಹೆಣವನ್ನು ಹೊರತೆಗೆದು ಸಾರ್ವಜನಿಕವಾಗಿ ತೋರಿಸ್ಲಿ. ಆಗೊಂದು ಸಂದೇಹಗಳು ಕ್ಲಿಯರ್ ಆಗ್ತವೆ. ಯಾರ್ಯಾರ ಮೇಲೆ ಡೌಟ್ ಪಡುವಂತಹದ್ದು, ಮತ್ತಿನ್ಯಾರನ್ನು ಸಂದೇಹ ಪಡುವಂತಹದ್ದು, ಒಂದು ಆಧ್ಯಾತ್ಮಿಕ ಕೇಂದ್ರವನ್ನು ಸಂಶಯಿಸುವಂತಹದ್ದು, ಇವೆಲ್ಲವೂ ಕೂಡ ನಿಂತು ಹೋಗುತ್ತೆ. ಸೊ ಪ್ರಕಾಶ್ ರಾಜ್ ಸಾಕಷ್ಟು ವಿಚಾರಗಳಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಂತಹದ್ದೇ ಕಾರಣ ಬೇಕು ಅಂತಿಲ್ಲ, ರಾಜಕೀಯ ವಿಚಾರವಾಗಿರಲಿ, ಸಾಮಾಜಿಕ ವಿಚಾರವಾಗಿರಲಿ. ಆದರೆ ಸಾರ್ವಜನಿಕವಾಗಿ ಇಷ್ಟು ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಹೆಣಹೂತ ಪ್ರಕರಣದಲ್ಲೂ ಕೂಡ ಅವರು ಅವರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಜೊತೆನೇ ಹೇಳಿರುವಂತಹದ್ದು. ಮಾನ್ಯ ಸಿದ್ದರಾಮಯ್ಯನವರೇ, ಯಾವುದೇ ಕಾರಣಕ್ಕೂ SIT ರಚನೆಯನ್ನು ವಿಳಂಬ ಮಾಡಬೇಡಿ. ಈ ಒಂದು ಅಭಿಪ್ರಾಯದಲ್ಲಿ ಅವರಿಗೆ ಈ ಪ್ರಕರಣದ ಮೇಲೆ ಎಷ್ಟು ಆಸಕ್ತಿ ಇದೆ ಅನ್ನೋದನ್ನ ತೋರಿಸುತ್ತೆ. ಪ್ರಕರಣದಲ್ಲಿ ದೂರುದಾರನ ಬಂಧಿಸಬೇಕಾಯಿತು, ಮತ್ತೆ ಅವನು ಹೇಳಿದ ತಕ್ಷಣ ಕ್ರಮ ಜರುಗಿಸಬೇಕಾದ್ರೆ ಅದು ಯಾವ್ದು ಪೊಲೀಸ್ನವ್ರು ಮಾಡ್ತಾ ಇಲ್ಲ ಅಂತೇಳಿ ಗೋಪಾಲ್ ಗೌಡ್ರು ಹೇಳಿದ್ದಾರೆ. ಏನಂತ ಕಂಪ್ಲೇಂಟ್ ಆಧಾರದ ಮೇಲೆ ಇಷ್ಟೊತ್ತಿಗೆ ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕಾಗಿತ್ತು, ಏನ್ ಆಕ್ಷನ್ ತಗೊಂಡಿಲ್ಲ? ಕಾನೂನು ರೀತಿ ಮಾಡ್ಬೇಕಲ್ರಿ, ಕಾನೂನು ಬಿಟ್ಟು ಮಾಡಕ್ಕಾಗತ್ತಾ? ಎತ್ತೀತು ಅಂದ್ರೆ ಕೊಟ್ಟೆ ಕಟ್ಟೋದಂತಾರದ ನಮ್ಮಲ್ಲಿ ಎತ್ತಿ ಇಯಲ್ಲ, ಕರು ಹಾಕಲ್ಲ. ಅದು ಕರು ಹಾಕಿ ಎತ್ತೀತು ಅಂತ ಎತ್ತೀತು ಕೊಟ್ಟೆ ಕಟ್ಟಿ ಅಂತ ಕಟ್ಬಿಡೋದ. ಧರ್ಮಸ್ಥಳದ ಪ್ರಕರಣದಲ್ಲಿ ದೂರುದಾರನ ಬಂಧಿಸಬೇಕಾಯಿತು, ಮತ್ತೆ ಅವನು ಹೇಳಿದ ತಕ್ಷಣ ಕ್ರಮ ಜರುಗಿಸಬೇಕಾದ್ರೆ ಅದು ಯಾವ್ದು
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.